ದೋಹಾ ಕತಾರಿನಲ್ಲಿ ಸಂಭವಿಸಿದ ರಸ್ತೆ ಅಪಘಾತವೊಂದರಲ್ಲಿ ತಮಿಳುನಾಡು ನಿವಾಸಿಯಾಗಿರುವ ಯುವಕನೊಬ್ಬ ಭಾನುವಾರ ಕತಾರ್ ಸಮಯ 12:30ಕ್ಕೆ ದಾರುಣವಾಗಿ ಸಾವನ್ನಪ್ಪಿದ ಘಟನೆ ನಡೆದಿದೆ. ತಮಿಳುನಾಡು ಹಿಲ್ ಟಾಪ್ ನಗರ ನಿವಾಸಿ ಅಬುಬಕರ್ ಎಂಬುವರ ಪುತ್ರ ಹ್ಯಾರಿಸ್ ಸಾವನ್ನಪ್ಪಿದ ದುರ್ದೈವಿ. ದೋಹಾ ಕತಾರ್ನಲ್ಲಿ ಟ್ಯಾಕ್ಸಿ ಚಲಾಯಿಸಿ ಜೀವನ ಸಾಗಿಸುತ್ತಿದ್ದ ಹ್ಯಾರಿಸ್ ಕೆಲವು ದಿನಗಳ ಹಿಂದೆ ಊರಿಗೆ ಬಂದು ಮಾಡಿದ್ದಾನೆ. ಭಾನುವಾರದಂದು ಟ್ಯಾಕ್ಸಿ ಚಕ್ರ ಪಂಚರ್ ಆಗಿರುವ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ಬಂಗಾಳಿ ಪ್ರಜೆಯೊಬ್ಬನ ಸಹಾಯದಿಂದ ಪಂಚರ್ ಸರಿ ಮಾಡಿಸುತ್ತಿರುವ ಮಧ್ಯೆ ಆ ದಾರಿಯಾಗಿ ಬಂದ ಆಂಬ್ಯುಲೆನ್ಸ್ ಒಂದು ಡಿಕ್ಕಿ ಹೊಡೆದು ಉಂಟಾದ ಅಪಘಾತದಲ್ಲಿ ಹ್ಯಾರಿಸ್ ಹಾಗೂ ಜೊತೆಗಿದ್ದ ಬಂಗಾಳಿ ಪ್ರಜೆ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆ 2 ಜೀವಗಳು ಕೊನೆಯುಸಿರೆಳೆದಿರುವುದಾಗಿ ತಿಳಿದು ಬಂದಿದೆ. ಶವ ಶರೀರವನ್ನು ಊರಿಗೆ ತರಲು ಸಿದ್ಧತೆಗಳು ನಡೆಸುತ್ತಿರುವುದಾಗಿ ಕುಟುಂಬ ತಿಳಿಸಿದೆ. ಒಂದು ಕೈಯಲ್ಲಿ ಮಾಡಿದ ದಾನ ಇನ್ನೊಂದು ಕೈಗೆ ತಿಳಿಯಬಾರದು ಎಂಬ ಮಾತನ್ನ ಜೀವಂತವಾಗಿಟ್ಟುಕೊಂಡಿದ್ದ ಹ್ಯಾರಿಸ್ ಅಲ್ಪ ವಯಸ್ಸಿನಲ್ಲಿ ದುರ್ಮರಣಕ್ಕೀಡಾಗಿರುವುದು ನಾಡಿನ ಜನತೆಯನ್ನ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ತನ್ನ ಆದಾಯದ ಒಂದು ಭಾಗವನ್ನು ಅನಾಥಾಶ್ರಮ, ವೃದ್ಧಾಶ್ರಮ ಮತ್ತು ಅನಾಥ ಮಕ್ಕಳ ಶಿಕ್ಷಣಕ್ಕೆ, ರೋಗಿಗಳಿಗೆ, ನಿರ್ಗತಿಕ ಕುಟುಂಬಗಳಿಗೆ ನಿಶಬ್ದವಾಗಿ ನೀಡುತ್ತಿದ್ದ ಹ್ಯಾರಿಸ್ ತಾನು ಮಾಡಿದ ದಾನಧರ್ಮವನ್ನು ಯಾವೊಬ್ಬರಿಗೂ ಬಿಚ್ಚಿಡದೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರವಿಲ್ಲದೆ ಬಲಹೀನರಿಗೆ ನೆರವಾಗುತ್ತಿದ್ದನೆಂದು ಊರವರು ಹೇಳುತ್ತಿದ್ದಾರೆ. ಹೇಳುತ್ತಿರೋದಂಥ ಒಂದು ಶೋಕಾಚರಣೆ. ನಮ್ಮ ಊರಿನ ನಮ್ಮೆಲ್ಲರ ಸ್ನೇಹಿತರಾದಂಥ ಹಾರಿಸ್ ಅವರು ಕತ್ತರ್ನಲ್ಲಿ ಅಪಘಾತದಲ್ಲಿ ತೀರಿ ಹೋಗಿದ್ದಾರೆ. ಅವರು ನಮ್ಮ ಊರಿನಲ್ಲಿ ಸಮೂಹ ಸೇವೆ, ಅವರ ಜೀವನದಲ್ಲಿ ಮಾಡಿದಂಥ ಸಂಪಾದನೆಯನ್ನು ಅರ್ಧ ಭಾಗ ನಿರ್ಗತರಿಗೂ ಬಡವರಿಗೂ ಬೇಕಾಗಿ ಇದುವರೆಗೂ ಸಹಾಯ ಮಾಡಿದವರು. ಅವರಿಗೆ ಬೇಕಾಗಿ ಇದುವರೆಗೂ ಏನೂ ಮಾಡಲಿಲ್ಲ. ಊರಿನ ಪರಿಸರದಲ್ಲಿ, ನಮ್ಮ ತಮಿಳುನಾಡು ಪರಿಸರದಲ್ಲಿರುವಂಥ ಎಲ್ಲ ಹಿಂದೂ ಮುಸ್ಲಿಂ ಜಾತಿ ಭೇದವಿಲ್ಲದೆ ಸಹಾಯ ಮಾಡುವಂಥ ವ್ಯಕ್ತಿ. ಅವರ ಇವತ್ತಿನ ಒಂದು ಅವರ ಈ ಒಂದು ಅಸಂಭವಿಸುವ ಘಟನೆಯು ನಮ್ಮ ಊರಿನವರನ್ನು ಶೋಕಾಚರಣೆಯಲ್ಲಿ ಮಾಡಿದೆ. ಅವರಿಗೆ ದೇವರು ಅವರ ಎಲ್ಲ ಪಾಪವನ್ನು ಮನ್ನಿಸಿ ಅವರ ಪರಲೋಕದ ಜೀವನವನ್ನು ಒಳ್ಳೆಯ ಸ್ಥಿತಿಯಲ್ಲಿ ಮುಂದುವರಿಸಲಿ ಅಂತೇಳಿ ಈ ಶೋಕಾಚರಣೆಯೊಂದಿಗೆ ನಾವು ಕೇಳಿಕೊಳ್ತಾ ಇದ್ದೇವೆ. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.